ಜಾನುವಾರು ಕಳ್ಳತನದಿಂದ ಸಾರ್ವಜನಿಕರ ನಿದ್ದೆಗೆಡಿಸಿದ್ದ ಇಬ್ಬರು ಕಳ್ಳರನ್ನು ಸೊರಬ ಪೊಲೀಸರು ಬಂಧಿಸಿದ್ದಾರೆ. ಪಟ್ಟಣದ ಚಿಕ್ಕಪೇಟೆಯಲ್ಲಿ ಇತ್ತೀಚೆಗೆ ಜಾನುವಾರು ಕಳವು ಮಾಡಲಾಗಿತ್ತು. ಜಾನುವಾರನ್ನು ಕಳ್ಳರು ಹೊತ್ತೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾವೊಂದರಲ್ಲಿ ಸೆರೆಯಾಗಿತ್ತು. ಈ ಬಗ್ಗೆ ಜಾನುವಾರು ಮಾಲೀಕ ಸತೀಶ್ ಎಂಬುವರು ಸೊರಬ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಜಾನುವಾರು ಮಾಲೀಕ ಸತೀಶ್ ಅವರ ದೂರು ಆಧರಿಸಿ ಕಾರ್ಯಾಚರಣೆಗೆ ಇಳಿದ ಸೊರಬ ಪೊಲೀಸರು ಪ್ರಕರಣದ ಜಾಡು ಹಿಡಿದು ಹೊರಟರು. ಆ ವೇಳೆ ಪೊಲೀಸರು ಇಬ್ಬರು ಜಾನುವಾರು ಕಳ್ಳರನ್ನು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗದ ವಾದಿ ಹುದಾ ಬಡಾವಣೆಯಲ್ಲಿ ಸ್ಟಿಕ್ಕರ್ ಕಟಿಂಗ್ ಮಾಡುವ ಮೊಹಮ್ಮದ್ ಶಾಹೀದ್ ಹಾಗೂ ಮಹಬೂಬಾ ನಗರದ ಗುಜರಿ ವ್ಯಾಪಾರಿ ಮೊಹಮ್ಮದ್ ಸಲ್ಮಾನ್ ಎಂಬುವವರನ್ನು ಬಂಧಿಸಲಾಗಿದೆ. ಆಪಾದಿತರ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲೂ ಜಾನುವಾರು ಕಳ್ಳತನ ಪ್ರಕರಣ ಸಹ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಎಸ್ಪಿ ಮಿಥುನ್ ಕುಮಾರ್, ಎಎಸ್ಪಿಗಳಾದ ಅನಿಲ್ ಭೂಮರೆಡ್ಡಿ, ಕಾರ್ಯಪ್ಪ, ಶಿಕಾರಿಪುರ ಡಿವೈಎಸ್ಪಿ ಕೆಇ ಕೇಶವ ಮಾರ್ಗದರ್ಶನದಲ್ಲಿ ಸೊರಬ ಸಿಪಿಐ ಎಲ್ ರಾಜಶೇಖರ್ ನೇತೃತ್ವದ ಪಿಎಸ್ಐ ಎಚ್ಎನ್ ನಾಗರಾಜ್, ಸಿಬ್ಬಂದಿ ಕೆಎನ್ ಲೋಕೇಶ್, ರಾಘವೇಂದ್ರ, ವಿನಯ್, ನಾಗೇಶ್, ದಿನೇಶ್, ಮೋಹನ್, ಇರ್ಷಾದ್ ಅಲಿ ಖಾನ್, ರಾಜು ನಾಯ್ಕ ನೇತೃತ್ವದ ತಂಡ ಜಾನುವಾರು ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ಕಾರ್ಯವೈಖರಿಗೆ ಪುರಸಭೆ ಹಾಗೂ ಚಿಕ್ಕಪೇಟೆ ನಿವಾಸಿ ಡಿಎಸ್ ಪ್ರಸನ್ನಕುಮಾರ್ ಮತ್ತು ವಿವಿಧ ಹಿಂದೂಪರ ಸಂಘಟನೆಯವರು, ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ತಿಂಗಳ ಹಿಂದೆ ಆಕಳನ್ನ ಕದ್ದು ಹಾಕೊಂಡಿರ್ತಕ್ಕಂಥ ಒಂದು ಪ್ರಕರಣವನ್ನು ಪೊಲೀಸ್ ಇಲಾಖೆಗೆ ದಾಖಲೆ ಆಗಿತ್ತು. ನಾವು ಆಕಳನ್ನ ಹಿಂಗೆ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ನಾವು ಇದನ್ನು ಕೊಟ್ಟಿದ್ವಿ. ತದನಂತರದಲ್ಲಿ ಪೊಲೀಸ್ ಇಲಾಖೆ ಚುರುಕಾಗಿ ಕಾರ್ಯವನ್ನು ನಡೆಸ್ಕೊಳ್ತಾ ಬಂದಿರ್ತಕ್ಕಂಥದ್ದು ನಮಗೆ ಖುಷಿ ತಂದಿದೆ. ಇವತ್ತಿನ ದಿನ ಆ ಆರೋಪಿಗಳನ್ನು ಕರ್ಕೊಬಂದು ಇಲ್ಲಿ ಮಾಜರ್ ಮಾಡಿದ್ದಾರೆ. ಅದೇ ಜೀಪು ಏನು ಫಾರ್ಚುನರ್ ಜೀಪಲ್ಲಿ ಆಕಳನ್ನು ಕರವನ್ನು ಕತ್ಕೊಂಡು ಹಾಕೊಂಡು ಹೋಗಿರ್ತಕ್ಕಂಥ ಫಾರ್ಚುನರ್ ಮತ್ತು ಆ ಆರೋಪಿಗಳ ಇಬ್ಬರನ್ನು ಕರ್ಕೊಂಡು ಬಂದು ಮಾಜರನ್ನು ಮಾಡಿ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಯಾವಾಗಲೂ ಕೂಡ ಒಂದು ಹೆಮ್ಮೆ ಇತ್ತು. ಆದರೆ ಇದು ಇವಾಗ ಪ್ರೂವ್ ಆಗಿದೆ. ಸೊರಬ ಪುರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರು ಕೂಡ ಪೊಲೀಸ್ ಇಲಾಖೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ವಿಜಯಗೋಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.